ರೀತಿಯಾಗಿ ಆಗಿರೋ ಪ್ರಾಬ್ಲಮ್ ಏನು ಶಾಂತಿಯುತವಾಗಿ ಓಂ ಶಕ್ತಿ ಈ ದೇವಸ್ಥಾನದಿಂದ ಏನು ಹೊರಟಿದ್ರಲ್ಲ, ಆ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಕ್ಕೆ ನಾನು ನಿಜವಾಗ್ಲೂ ಅಲ್ಲಿ ಓಂ ಶಕ್ತಿ ಭಕ್ತರಿಗೆ ಮತ್ತು ಅಲ್ಲಿ ಹಿಂದೂಗಳು ಯಾರಿದ್ದಾರೆ ಅವ್ರಿಗೆ ಅಪ್ರಿಷಿಯೇಟ್ ಮಾಡಬೇಕು. ಅವರು ರಿಯಾಕ್ಟ್ ಮಾಡಿಲ್ಲ. ಅವ್ರು ರಿಯಾಕ್ಟ್ ಮಾಡೋಕ್ಕೆ ಹೋಗಿದರೆ ಭಾಳ ದೊಡ್ಡದಾಗಿ ಸಮಸ್ಯೆ ಆಗಿರೋದು. ಸೊ ನಿನ್ನೆ ರಾತ್ರಿಯೇ ನಾನು DCP ಸಾಹೇಬ್ರ ಹತ್ರ ಮತ್ತು CP ಹತ್ರ ಮಾತಾಡಿದೆ. ತುರ್ತಾಗಿ ನೀವು ಅರೆಸ್ಟ್ ಮಾಡಿಲ್ಲ ಅಂದರೆ ಬೆಳಗ್ಗೆ ಹೊತ್ತಿನಲ್ಲಿ ತುಂಬ ಪ್ರಾಬ್ಲಮ್ ಭಾಳ ಎಸ್ಕಲೇಟ್ ಆಗೋಗ್ಬಿಡುತ್ತೆ ಅಂತ. ರಾತ್ರಿ ಪೂರ್ತಿ DCP ಯತೀಶ್ ಅವರು ಮತ್ತು ACP ಭರತ್ ರೆಡ್ಡಿ ಅವರು ಮತ್ತು ಕೆಂಪೇಗೌಡರು ಮತ್ತು ಎಲ್ಲ ಆಫೀಸರ್ಸು ಎಲ್ಲ ಸೇರಿ ಅವರು ಕಾರ್ಯಾಚರಣೆ ನಡೆಸಿಬಿಟ್ಟು ಯಾರಿದ್ದಾರೆ ಕಿಡಿಗೇಡಿಗಳು ಅವ್ರಿಗೆ ಐಡೆಂಟಿಫೈ ಮಾಡಿದ್ದಾರೆ. ಸದ್ಯದಲ್ಲೇ ಅವ್ರಿಗೆ ವಶಕ್ಕೆ ತೆಗೆದುಕೊಳ್ಳೋ ಸಾಧ್ಯತೆ ಇದೆ ಮತ್ತು ಅವ್ರ ಮೇಲೆ ಕ್ರಮ ಕೂಡ ಜರುಗಿಸ್ತಾರೆ. ಸೊ ಅಕ್ಯೂಸ್ಡ್ ಅಂತೂ ಪತ್ತೆ ಆಗಿದೆ ಯಾರು ಈ ರೀತಿ ಮಾಡಿದ್ದಾರೆ ಅಂತ. ಮತ್ತು ಮುಂದೆ ಬರೋ ದಿನಗಳಲ್ಲಿ ಕೂಡ ಈ ಭಾಗದ ಮೇಲೆ ತುಂಬ ಹೆಚ್ಚಿನ ಹದ್ದಿನ ಕಣ್ಣು ಇಟ್ಟಿರಬೇಕು. ಮತ್ತು ಇಲ್ಲಿ ಕೌಮ ಸಾಮರಸ್ಯ ನಾವು ಮೇಂಟೈನ್ ಮಾಡಿಕೊಂಡೇ ಇರಬೇಕು. ಯಾಕೆಂದರೆ ಬೆಂಗಳೂರು ಸಿಟಿಲಿ ಹಿಂದೆ ಭಾಳ ಕೆಟ್ಟ ಇತಿಹಾಸ ಇತ್ತು. ಈ ಭಾಗಕ್ಕೆ ಈ JJ ನಗರ್ಗೆ ಕಮ್ಯುನಲ್ ಗಲಾಟೆ ಆಗ್ತಾರೆ. ಇತ್ತೀಚೆಗೆ ಪರವಾಗಿಲ್ಲ, ಬಟ್ ಆದರೆ ಈ ತುರ್ತು ಕಾರ್ಯಾಚರಣೆ ಪೊಲೀಸರು ಮಾಡಿರೋದು ಮೆಚ್ಚಬೇಕು. ರಾತ್ರಿ ಇಡೀ ಕೆಲಸ ಮಾಡಿ ಅವರು 3 ಜನ ಕಿಡಿಗೇಡಿಗಳಿಗೆ ಅವರು ಐಡೆಂಟಿಫೈ ಮಾಡಿದ್ದಾರೆ. ಸದ್ಯದಲ್ಲಿ ಅವ್ರಿಗೆ ಬಟ್ ಎಲ್ಲಕ್ಕಿಂತ ಮೇಯ್ನಾಗಿ ನಾವು ನೋಡಬೇಕಾಗಿರೋದು ಇದೆಲ್ಲ ಯಾಕೆ ಇಲ್ಲಿ ಆಗಿದೆ ಅಂತ. ಈ ಚಾಮರಾಜಪೇಟೆ ಇದೆಲ್ಲ ಇಡೀ ಬೆಂಗಳೂರಿನಲ್ಲಿ ಎಲ್ಲಕ್ಕಿಂತ ಕೊಳಕಾಗಿರೋದು ಮತ್ತು ಎಲ್ಲಕ್ಕಿಂತ ಹೊಲಸಲ್ಲಿ ಡೆವಲಪ್ಮೆಂಟಲ್ಲಿ ಇರುವಂಥದ್ದು. ಮತ್ತು ಇಲ್ಲಿ ಜನರಿಗೆ ಯಾವುದೇ ರೀತಿ ಆಸ್ಪಿರೇಷನ್ ಇಲ್ದಂಗೆ ಮಾಡಿಬಿಟ್ಟಿದ್ದಾರೆ. ಇಲ್ಲಿರೋ ಏನು ಲೀಡರ್ಶಿಪ್ ಇದೆಯಲ್ಲ ಇಲ್ಲಿಗೆ, ಇವ್ರು ಯಾರಿಗೂ ಮುಂದೆ ಬರೋಕ್ಕೆ ಬಿಡೋದಿಲ್ಲ. ಇಲ್ಲಿಗೆ ಎಷ್ಟು ರಸ್ತೆಗಳ ಸ್ಥಿತಿ ನೋಡಿ, ಶಾಲೆ ಸ್ಥಿತಿ ನೋಡಿ, ಇಲ್ಲಿಗೆ ಆಸ್ಪತ್ರೆ ಸ್ಥಿತಿ ನೋಡಿ ಇಲ್ಲಿಗೆ. ಮತ್ತು ಯಾವುದೇ ಕಾರಣಗಳಿಂದ ಇಲ್ಲಿ ಈ ಅಭಿವೃದ್ಧಿ ಬೆಂಗಳೂರಲ್ಲಿ ಕೋಟ್ಯಾಂತರ ರೂಪಾಯಿ ಎಲ್ಲ ಹೊರಗಡೆ ಇರೋ ಹಳ್ಳಿಗಳೆಲ್ಲ ಸುತ್ತಮುತ್ತ ಡೆವಲಪ್ ಆಗಿದೆ. ಹೃದಯ ಭಾಗದಲ್ಲಿ ಬೆಂಗಳೂರಲ್ಲಿ ಏನಿದೆಲ್ಲ ಚಾಮರಾಜಪೇಟೆ ಐತಿಹಾಸಿಕವಾದ ಜಾಗ. ಇಲ್ಲಿರೋ ಶಾಸಕರು ಇದಕ್ಕೆ ಡೆವಲಪ್ ಮಾಡೋಕ್ಕೆ 20 ವರ್ಷದಿಂದ ಅವರು ಶಾಸಕರಾಗಿದ್ದಾರೆ. ರಸ್ತೆ ಕಂಡೀಷನ್ ನೋಡಿ, ಲೋಕಲ್ ಕಂಡೀಷನ್ ನೋಡಿ, ವಿಶೇಷವಾಗಿ ಈ ರಾಯಪುರಮು, ಚಲವಾದಿಪಾಳ್ಯ, JJ ನಗರ, ಪಾದರಾಯಣಪುರ ಇದರ ಡೆವಲಪ್ ನೋಡಿ ಯಾವ ರೀತಿ ಇರುತ್ತೆ. ಮತ್ತು ಇನ್ನೊಂದೇನೆಂದರೆ ಚಾಮರಾಜಪೇಟೆ ಇಡೀ ಬೆಂಗಳೂರು ಸಿಟಿಗೆ ಕ್ರೈಮ್ ಕ್ಯಾಪಿಟಲ್ ಆಗಿರೋದು. ಇಲ್ಲಿ ಸಿಗೋವಷ್ಟು ಗಾಂಜಾ, ಇಲ್ಲಿ ಸಿಗೋವಷ್ಟು ಮೊಬೈಲ್ ಕಳ್ಳತನದ ಸ್ಪೇರ್ ಪಾರ್ಟ್ಸು, ಇಲ್ಲಿ ಸಿಗೋವಷ್ಟು ನಿಮಗೆ ವೆಹಿಕಲ್ ಸ್ಪೇರ್ ಪಾರ್ಟ್ಸು, IT ಎಲ್ಲದಕ್ಕೂ ಕುಮ್ಮಕ್ಕು ಇಲ್ಲಿ ಲೋಕಲ್ MLAನೇ ಕೊಡ್ತಾ ಇರೋದು. ಹಿ ಹ್ಯಾಸ್ ಡೆವಲಪ್ಡ್ ಹೋಲ್ ಗ್ಯಾಂಗ್ ಆಫ್ ಕ್ರಿಮಿನಲ್ಸ್ ಓವರ್ ಇಯರ್. ಆ ಎಂಟೈರ್ ಕ್ರಿಮಿನಲ್ ಗ್ಯಾಂಗ್ಗೆ ಚಾಮರಾಜಪೇಟೆ ನಡೆಸ್ತಾ ಇದೆ ಹೊರತು ಅಮಾಯಕರಲ್ಲಿ ಸಫರ್ ಆಗ್ತಾ ಇದ್ದಾರೆ. ಬೋತ್ ಹಿಂದೂಗಳಿರಲಿ, ದಲಿತರಿರಲಿ, ಕ್ರಿಶ್ಚಿಯನ್ಸ್ ಇರಲಿ, ಮುಸ್ಲಿಮ್ಸ್ ಇರಲಿ, ದೇ ಆರ್ ಸಫರಿಂಗ್ ಬಿಕಾಸ್ ಇಲ್ಲಿ ಈ MLA, ಲೋಕಲ್ MLA ಇಲ್ಲಿ ಒಂದು ರೀತಿಯಾಗಿ ಎಲ್ಲರಿಗೂ ಆ ರೀತಿ ಕೊಣ್ಕೊಂಬಿಟ್ಟು ಡೆವಲಪ್ಮೆಂಟ್ ಮಾಡೋಕ್ಕೆ ಬಿಡ್ತಲ್ಲ. ರೀತಿಯಾಗಿ ಆಗಿರೋ ಪ್ರಾಬ್ಲಮ್ ಏನು ಶಾಂತಿಯುತವಾಗಿ ಓಂ ಶಕ್ತಿ ಈ ದೇವಸ್ಥಾನದಿಂದ ಏನು ಹೊರಟಿದ್ರಲ್ಲ, ಆ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಕ್ಕೆ ನಾನು ನಿಜವಾಗ್ಲೂ ಅಲ್ಲಿ ಓಂ ಶಕ್ತಿ ಭಕ್ತರಿಗೆ ಮತ್ತು ಅಲ್ಲಿ ಹಿಂದೂಗಳು ಯಾರಿದ್ದಾರೆ ಅವ್ರಿಗೆ ಅಪ್ರಿಷಿಯೇಟ್ ಮಾಡಬೇಕು. ಅವರು ರಿಯಾಕ್ಟ್ ಮಾಡಿಲ್ಲ. ಅವ್ರು ರಿಯಾಕ್ಟ್ ಮಾಡೋಕ್ಕೆ ಹೋಗಿದರೆ ಭಾಳ ದೊಡ್ಡದಾಗಿ ಸಮಸ್ಯೆ ಆಗಿರೋದು. ಸೊ ನಿನ್ನೆ ರಾತ್ರಿಯೇ ನಾನು DCP ಸಾಹೇಬ್ರ ಹತ್ರ ಮತ್ತು CP ಹತ್ರ ಮಾತಾಡಿದೆ. ತುರ್ತಾಗಿ ನೀವು ಅರೆಸ್ಟ್ ಮಾಡಿಲ್ಲ ಅಂದರೆ ಬೆಳಗ್ಗೆ ಹೊತ್ತಿನಲ್ಲಿ ತುಂಬ ಪ್ರಾಬ್ಲಮ್ ಭಾಳ ಎಸ್ಕಲೇಟ್ ಆಗೋಗ್ಬಿಡುತ್ತೆ ಅಂತ. ರಾತ್ರಿ ಪೂರ್ತಿ DCP ಯತೀಶ್ ಅವರು ಮತ್ತು ACP ಭರತ್ ರೆಡ್ಡಿ ಅವರು ಮತ್ತು ಕೆಂಪೇಗೌಡರು ಮತ್ತು ಎಲ್ಲ ಆಫೀಸರ್ಸು ಎಲ್ಲ ಸೇರಿ ಅವರು ಕಾರ್ಯಾಚರಣೆ ನಡೆಸಿಬಿಟ್ಟು ಯಾರಿದ್ದಾರೆ ಕಿಡಿಗೇಡಿಗಳು ಅವ್ರಿಗೆ ಐಡೆಂಟಿಫೈ ಮಾಡಿದ್ದಾರೆ. ಸದ್ಯದಲ್ಲೇ ಅವ್ರಿಗೆ ವಶಕ್ಕೆ ತೆಗೆದುಕೊಳ್ಳೋ ಸಾಧ್ಯತೆ ಇದೆ ಮತ್ತು ಅವ್ರ ಮೇಲೆ ಕ್ರಮ ಕೂಡ ಜರುಗಿಸ್ತಾರೆ. ಸೊ ಅಕ್ಯೂಸ್ಡ್ ಅಂತೂ ಪತ್ತೆ ಆಗಿದೆ ಯಾರು ಈ ರೀತಿ ಮಾಡಿದ್ದಾರೆ ಅಂತ. ಮತ್ತು ಮುಂದೆ ಬರೋ ದಿನಗಳಲ್ಲಿ ಕೂಡ ಈ ಭಾಗದ ಮೇಲೆ ತುಂಬ ಹೆಚ್ಚಿನ ಹದ್ದಿನ ಕಣ್ಣು ಇಟ್ಟಿರಬೇಕು. ಮತ್ತು ಇಲ್ಲಿ ಕೌಮ ಸಾಮರಸ್ಯ ನಾವು ಮೇಂಟೈನ್ ಮಾಡಿಕೊಂಡೇ ಇರಬೇಕು. ಯಾಕೆಂದರೆ ಬೆಂಗಳೂರು ಸಿಟಿಲಿ ಹಿಂದೆ ಭಾಳ ಕೆಟ್ಟ ಇತಿಹಾಸ ಇತ್ತು. ಈ ಭಾಗಕ್ಕೆ ಈ JJ ನಗರ್ಗೆ ಕಮ್ಯುನಲ್ ಗಲಾಟೆ ಆಗ್ತಾರೆ. ಇತ್ತೀಚೆಗೆ ಪರವಾಗಿಲ್ಲ, ಬಟ್ ಆದರೆ ಈ ತುರ್ತು ಕಾರ್ಯಾಚರಣೆ ಪೊಲೀಸರು ಮಾಡಿರೋದು ಮೆಚ್ಚಬೇಕು. ರಾತ್ರಿ ಇಡೀ ಕೆಲಸ ಮಾಡಿ ಅವರು 3 ಜನ ಕಿಡಿಗೇಡಿಗಳಿಗೆ ಅವರು ಐಡೆಂಟಿಫೈ ಮಾಡಿದ್ದಾರೆ. ಸದ್ಯದಲ್ಲಿ ಅವ್ರಿಗೆ ಬಟ್ ಎಲ್ಲಕ್ಕಿಂತ ಮೇಯ್ನಾಗಿ ನಾವು ನೋಡಬೇಕಾಗಿರೋದು ಇದೆಲ್ಲ ಯಾಕೆ ಇಲ್ಲಿ ಆಗಿದೆ ಅಂತ. ಈ ಚಾಮರಾಜಪೇಟೆ ಇದೆಲ್ಲ ಇಡೀ ಬೆಂಗಳೂರಿನಲ್ಲಿ ಎಲ್ಲಕ್ಕಿಂತ ಕೊಳಕಾಗಿರೋದು ಮತ್ತು ಎಲ್ಲಕ್ಕಿಂತ ಹೊಲಸಲ್ಲಿ ಡೆವಲಪ್ಮೆಂಟಲ್ಲಿ ಇರುವಂಥದ್ದು. ಮತ್ತು ಇಲ್ಲಿ ಜನರಿಗೆ ಯಾವುದೇ ರೀತಿ ಆಸ್ಪಿರೇಷನ್ ಇಲ್ದಂಗೆ ಮಾಡಿಬಿಟ್ಟಿದ್ದಾರೆ. ಇಲ್ಲಿರೋ ಏನು ಲೀಡರ್ಶಿಪ್ ಇದೆಯಲ್ಲ ಇಲ್ಲಿಗೆ, ಇವ್ರು ಯಾರಿಗೂ ಮುಂದೆ ಬರೋಕ್ಕೆ ಬಿಡೋದಿಲ್ಲ. ಇಲ್ಲಿಗೆ ಎಷ್ಟು ರಸ್ತೆಗಳ ಸ್ಥಿತಿ ನೋಡಿ, ಶಾಲೆ ಸ್ಥಿತಿ ನೋಡಿ, ಇಲ್ಲಿಗೆ ಆಸ್ಪತ್ರೆ ಸ್ಥಿತಿ ನೋಡಿ ಇಲ್ಲಿಗೆ. ಮತ್ತು ಯಾವುದೇ ಕಾರಣಗಳಿಂದ ಇಲ್ಲಿ ಈ ಅಭಿವೃದ್ಧಿ ಬೆಂಗಳೂರಲ್ಲಿ ಕೋಟ್ಯಾಂತರ ರೂಪಾಯಿ ಎಲ್ಲ
ಹೊರಗಡೆ ಇರೋ ಹಳ್ಳಿಗಳೆಲ್ಲ ಸುತ್ತಮುತ್ತ ಡೆವಲಪ್ ಆಗಿದೆ. ಹೃದಯ ಭಾಗದಲ್ಲಿ ಬೆಂಗಳೂರಲ್ಲಿ ಏನಿದೆಲ್ಲ ಚಾಮರಾಜಪೇಟೆ ಐತಿಹಾಸಿಕವಾದ ಜಾಗ. ಇಲ್ಲಿರೋ ಶಾಸಕರು ಇದಕ್ಕೆ ಡೆವಲಪ್ ಮಾಡೋಕ್ಕೆ 20 ವರ್ಷದಿಂದ ಇವರು ಶಾಸಕರಾಗಿದ್ದಾರೆ. ರಸ್ತೆ ಕಂಡೀಷನ್ ನೋಡಿ, ಲೋಕಲ್ ಕಂಡೀಷನ್ ನೋಡಿ, ವಿಶೇಷವಾಗಿ ಈ ರಾಯಪುರಮು, ಚಲವಾದಿಪಾಳ್ಯ, ಜೆ ನಗರ, ಪಾದರಾಯಣಪುರ ಇದರ ಡೆವಲಪ್ ನೋಡಿ ಯಾವ ರೀತಿ ಇರುತ್ತೆ. ಮತ್ತು ಇನ್ನೊಂದೇನೆಂದರೆ ಚಾಮರಾಜಪೇಟೆ ಇಡೀ ಬೆಂಗಳೂರು ಸಿಟಿಗೆ ಕ್ರೈಮ್ ಕ್ಯಾಪಿಟಲ್ ಆಗಿರೋದು. ಇಲ್ಲಿ ಸಿಗೋವಷ್ಟು ಗಾಂಜಾ, ಇಲ್ಲಿ ಸಿಗೋವಷ್ಟು ಮೊಬೈಲ್ ಕಳ್ಳತನದ ಸ್ಪೇರ್ ಪಾರ್ಟ್ಸು, ಇಲ್ಲಿ ಸಿಗೋವಷ್ಟು ನಿಮಗೆ ವೆಹಿಕಲ್ ಸ್ಪೇರ್ ಪಾರ್ಟ್ಸು, IT ಎಲ್ಲದಕ್ಕೂ ಕುಮ್ಮಕ್ಕೂ ಇಲ್ಲಿ ಲೋಕಲ್ MLAನೇ ಕೊಡ್ತಾ ಇರೋದು. ಹಿ ಹ್ಯಾಸ್ ಡೆವಲಪ್ಡ್ ಹೋಲ್ ಗ್ಯಾಂಗ್ ಆಫ್ ಕ್ರಿಮಿನಲ್ಸ್ ಓವರ್ ಇಯರ್. ಆ ಎಂಟೈರ್ ಕ್ರಿಮಿನಲ್ ಗ್ಯಾಂಗ್ಗೆ ಚಾಮರಾಜಪೇಟೆ ನಡೆಸ್ತಾ ಇದೆ ಹೊರತು ಅಮಾಯಕರಲ್ಲಿ ಸಫರ್ ಆಗ್ತಾ ಇದ್ದಾರೆ. ಬೋತ್ ಹಿಂದೂಗಳಿರಲಿ, ದಲಿತರು ಇರಲಿ, ಕ್ರಿಶ್ಚಿಯನ್ಸ್ ಇರಲಿ, ಮುಸ್ಲಿಮ್ಸ್ ಇರಲಿ, ದೇ ಆರ್ ಸಫರಿಂಗ್ ಬಿಕಾಸ್ ಇಲ್ಲಿ ಈ MLA, ಲೋಕಲ್ MLA ಇಲ್ಲಿ ಒಂದು ರೀತಿಯಾಗಿ ಎಲ್ಲರಿಗೂ ಆ ರೀತಿ ಕೊಂಡ್ಕೊಂಬಿಟ್ಟು ಡೆವಲಪ್ಮೆಂಟ್ ಮಾಡೋಕ್ಕೆ ಬಿಡ್ತಲ್ಲ ರೀತಿಯಾಗಿ ಆಗಿರೋ ಪ್ರಾಬ್ಲಮ್. ಏನು ಶಾಂತಿಯುತವಾಗಿ ಓಂ ಶಕ್ತಿ ಈ ದೇವಸ್ಥಾನದಿಂದ ಏನು ಹೊರಟಿದ್ರಲ್ಲ, ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡೋದಕ್ಕೆ ನಾನು ನಿಜವಾಗ್ಲೂ ಅಲ್ಲಿ ಓಂ ಶಕ್ತಿ ಭಕ್ತರಿಗೆ ಮತ್ತು ಅಲ್ಲಿ ಹಿಂದೂಗಳು ಯಾರಿದ್ದಾರೆ ಅವ್ರಿಗೆ ಅಪ್ರಿಷಿಯೇಟ್ ಮಾಡಬೇಕು. ಅವರು ರಿಯಾಕ್ಟ್ ಮಾಡಿಲ್ಲ. ಅವ್ರು ರಿಯಾಕ್ಟ್ ಮಾಡೋಕ್ಕೆ ಹೋಗಿದರೆ ಭಾಳ ದೊಡ್ಡದಾಗಿ ಸಮಸ್ಯೆ ಆಗಿರೋದು. ಸೊ ನಿನ್ನೆ ರಾತ್ರಿಯೇ ನಾನು DCP ಸಾಹೇಬ್ರ ಹತ್ರ ಮತ್ತು CP ಹತ್ರ ಮಾತಾಡಿದೆ. ತುರ್ತಾಗಿ ನೀವು ಅರೆಸ್ಟ್ ಮಾಡಿಲ್ಲ ಅಂದರೆ ಬೆಳಗ್ಗೆ ಹೊತ್ತಿನಲ್ಲಿ ಪ್ರಾಬ್ಲಮ್ ಭಾಳ ಎಸ್ಕಲೇಟ್ ಆಗೋಗ್ಬಿಡುತ್ತೆ ಅಂತ. ರಾತ್ರಿ ಪೂರ್ತಿ DCP ಯತೀಶ್ ಅವರು ಮತ್ತು ACP ಭರತ್ ರೆಡ್ಡಿ ಅವರು ಮತ್ತು ಕೆಂಪೇಗೌಡರು ಮತ್ತು ಎಲ್ಲ ಆಫೀಸರ್ಸು ಎಲ್ಲ ಸೇರಿ ಅವರು ಕಾರ್ಯಾಚರಣೆ ನಡೆಸಿಬಿಟ್ಟು ಯಾರಿದ್ದಾರೆ ಕಿಡಿಗೇಡಿಗಳು ಅವ್ರಿಗೆ ಐಡೆಂಟಿಫೈ ಮಾಡಿದ್ದಾರೆ. ಸದ್ಯದಲ್ಲೇ ಅವ್ರಿಗೆ ವಶಕ್ಕೆ ತೆಗೆದುಕೊಳ್ಳೋ ಸಾಧ್ಯತೆ ಇದೆ ಮತ್ತು ಅವ್ರ ಮೇಲೆ ಕ್ರಮ ಕೂಡ ಜರುಗಿಸ್ತಾರೆ. ಸೊ ಅಕ್ಯೂಸ್ಡ್ ಅಂತೂ ಪತ್ತೆ ಆಗಿದೆ ಯಾರು ಈ ರೀತಿ ಮಾಡಿದ್ದಾರೆ ಅಂತ. ಮತ್ತು ಮುಂದೆ ಬರೋ ದಿನಗಳಲ್ಲಿ ಕೂಡ ಈ ಭಾಗದ ಮೇಲೆ ತುಂಬ ಹೆಚ್ಚಿನ ಹದ್ದಿನ ಕಣ್ಣು ಇಟ್ಟಿರಬೇಕು. ಮತ್ತು ಇಲ್ಲಿ ಕೌಮ ಸಾಮರಸ್ಯ ನಾವು ಮೇಂಟೈನ್ ಮಾಡಿಕೊಂಡೇ ಇರಬೇಕು. ಯಾಕೆಂದರೆ ಬೆಂಗಳೂರು ಸಿಟಿಲಿ ಹಿಂದೆ ಭಾಳ ಕೆಟ್ಟ ಇತಿಹಾಸ ಇತ್ತು. ಈ ಭಾಗಕ್ಕೆ, ಈ ಜೆ ನಗರ್ಗೆ ಕಮ್ಯುನಲ್ ಗಲಾಟೆ ಆಗ್ತಾರೆ. ಇತ್ತೀಚೆಗೆ ಪರವಾಗಿಲ್ಲ, ಬಟ್ ಆದರೆ ಈ ತುರ್ತು ಕಾರ್ಯಾಚರಣೆ ಪೊಲೀಸರು ಮಾಡಿರೋದು ಮೆಚ್ಚಬೇಕು. ರಾತ್ರಿ ಇಡೀ ಕೆಲಸ ಮಾಡಿ ಅವರು 3 ಜನ ಕಿಡಿಗೇಡಿಗಳಿಗೆ ಅವರು ಐಡೆಂಟಿಫೈ ಮಾಡಿದ್ದಾರೆ. ಸದ್ಯದಲ್ಲಿ ಅವ್ರಿಗೆ ಬಟ್ ಎಲ್ಲಕ್ಕಿಂತ ಮೇಯ್ನಾಗಿ ನಾವು ನೋಡಬೇಕಾಗಿರೋದು ಇದೆಲ್ಲ ಯಾಕೆ ಇಲ್ಲಿ ಆಗಿದೆ ಅಂತ. ಈ ಚಾಮರಾಜಪೇಟೆ ಇದೆಲ್ಲ ಇಡೀ ಬೆಂಗಳೂರಿನಲ್ಲಿ ಎಲ್ಲಕ್ಕಿಂತ ಕೊಳಕಾಗಿರೋದು ಮತ್ತು ಎಲ್ಲಕ್ಕಿಂತ ಹೊಲಸಲ್ಲಿ ಡೆವಲಪ್ಮೆಂಟಲ್ಲಿ ಇರುವಂಥದ್ದು. ಮತ್ತು ಇಲ್ಲಿ ಜನರಿಗೆ ಯಾವುದೇ ರೀತಿ ಆಸ್ಪಿರೇಷನ್ ಇಲ್ದಂಗೆ ಮಾಡಿಬಿಟ್ಟಿದ್ದಾರೆ. ಇಲ್ಲಿರೋ ಏನು ಲೀಡರ್ಶಿಪ್ ಇದೆಯಲ್ಲ ಇಲ್ಲಿಗೆ, ಇವ್ರು ಯಾರಿಗೂ ಮುಂದೆ ಬರೋಕ್ಕೆ ಬಿಡೋದಿಲ್ಲ. ಇಲ್ಲಿಗೆ ಎಷ್ಟು ರಸ್ತೆಗಳ ಸ್ಥಿತಿ ನೋಡಿ, ಶಾಲೆ ಸ್ಥಿತಿ ನೋಡಿ, ಇಲ್ಲಿಗೆ ಆಸ್ಪತ್ರೆ ಸ್ಥಿತಿ ನೋಡಿ ಇಲ್ಲಿಗೆ. ಮತ್ತು ಯಾವುದೇ ಕಾರಣಗಳಿಂದ ಇಲ್ಲಿ ಈ ಅಭಿವೃದ್ಧಿ ಬೆಂಗಳೂರಲ್ಲಿ ಕೋಟ್ಯಾಂತರ ರೂಪಾಯಿ ಎಲ್ಲ ಹೊರಗಡೆ ಇರೋ ಹಳ್ಳಿಗಳೆಲ್ಲ ಸುತ್ತಮುತ್ತ ಡೆವಲಪ್ ಆಗಿದೆ. ಹೃದಯ ಭಾಗದಲ್ಲಿ ಬೆಂಗಳೂರಲ್ಲಿ ಏನಿದೆಲ್ಲ ಚಾಮರಾಜಪೇಟೆ ಐತಿಹಾಸಿಕವಾದ ಜಾಗ. ಇಲ್ಲಿರೋ ಶಾಸಕರು ಇದಕ್ಕೆ ಡೆವಲಪ್ ಮಾಡೋಕ್ಕೆ 20 ವರ್ಷದಿಂದ ಇವರು ಶಾಸಕರಾಗಿದ್ದಾರೆ. ರಸ್ತೆ ಕಂಡೀಷನ್ ನೋಡಿ, ಲೋಕಲ್ ಕಂಡೀಷನ್ ನೋಡಿ, ವಿಶೇಷವಾಗಿ ಈ ರಾಯಪುರಮು, ಚಲವಾದಿಪಾಳ್ಯ, ಜೆ ನಗರ, ಪಾದರಾಯಣಪುರ ಇದರ ಡೆವಲಪ್ ನೋಡಿ ಯಾವ ರೀತಿ ಇರುತ್ತೆ. ಮತ್ತು ಇನ್ನೊಂದೇನೆಂದರೆ ಚಾಮರಾಜಪೇಟೆ ಇಡೀ ಬೆಂಗಳೂರು ಸಿಟಿಗೆ ಕ್ರೈಮ್ ಕ್ಯಾಪಿಟಲ್ ಆಗಿರೋದು. ಇಲ್ಲಿ ಸಿಗೋವಷ್ಟು ಗಾಂಜಾ, ಇಲ್ಲಿ ಸಿಗೋವಷ್ಟು ಮೊಬೈಲ್ ಕಳ್ಳತನದ ಸ್ಪೇರ್ ಪಾರ್ಟ್ಸು, ಇಲ್ಲಿ ಸಿಗೋವಷ್ಟು ನಿಮಗೆ ವೆಹಿಕಲ್ ಸ್ಪೇರ್ ಪಾರ್ಟ್ಸು, IT ಎಲ್ಲದಕ್ಕೂ ಕುಮ್ಮಕ್ಕೂ ಇಲ್ಲಿ ಲೋಕಲ್ MLAನೇ ಕೊಡ್ತಾ ಇರೋದು. ಹಿ ಹ್ಯಾಸ್ ಡೆವಲಪ್ಡ್ ಹೋಲ್ ಗ್ಯಾಂಗ್ ಆಫ್ ಕ್ರಿಮಿನಲ್ಸ್ ಓವರ್ ಇಯರ್. ಆ ಎಂಟೈರ್ ಕ್ರಿಮಿನಲ್ ಗ್ಯಾಂಗ್ಗೆ ಚಾಮರಾಜಪೇಟೆ ನಡೆಸ್ತಾ ಇದೆ ಹೊರತು ಅಮಾಯಕರಲ್ಲಿ ಸಫರ್ ಆಗ್ತಾ ಇದ್ದಾರೆ. ಬೋತ್ ಹಿಂದೂಗಳಿರಲಿ, ದಲಿತರು ಇರಲಿ, ಕ್ರಿಶ್ಚಿಯನ್ಸ್ ಇರಲಿ, ಮುಸ್ಲಿಮ್ಸ್ ಇರಲಿ, ದೇ ಆರ್ ಸಫರಿಂಗ್ ಬಿಕಾಸ್ ಇಲ್ಲಿ ಈ MLA, ಲೋಕಲ್ MLA ಇಲ್ಲಿ ಒಂದು ರೀತಿಯಾಗಿ ಎಲ್ಲರಿಗೂ ಆ ರೀತಿ ಕೊಂಡ್ಕೊಂಬಿಟ್ಟು ಡೆವಲಪ್ಮೆಂಟ್ ಮಾಡೋಕ್ಕೆ ಬಿಡ್ತಲ್ಲ.